ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಭೂಟಾನ್ ಸ್ಪೆಷಲ್ ದಚ್ಚಿ ಕರಿ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಆಲೂಗಡ್ಡೆ 3, ಟೊಮೊಟೊ 2, ಮೆಣಸಿನ್ಕಾಯಿ 4ರಿಂದ 5, ಮತ್ತು ನಮ್ಮ ಬಜ್ಜಿ ಮೆಣಸಿನ್ಕಾಯಿ ಇದೆಯಲ್ಲ ಅದು ಒಂದು 5 ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ 1, ಮತ್ತು ಪ್ಲಸ್ ಚೀಸು. ಇದರ ಜೊತೆಗೆ ಅರಿಶಿನ ಪುಡಿ ಮತ್ತು ಅಚ್ಕಾರದ ಪುಡಿ, ಉಪ್ಪು ಇದಿಷ್ಟು ಬೇಕಾಗುತ್ತೆ. ಸೊ ಶುರು ಮಾಡೋಣ. ಸೊ ಫಸ್ಟಿಗೆ ಇದನ್ನೆಲ್ಲ ನಾವು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು ಇದು ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಇದು ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ ಇದೆಲ್ಲ ಬೇಯಬೇಕಲ್ಲ, ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ಮತ್ತು ನಮಗೆ ಎಷ್ಟು ಸಾರು ಬೇಕಾಗುತ್ತೋ ಅಷ್ಟು. ಇದು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಜಾಸ್ತಿ ಬೇಡ, ಯಾಕೆಂದರೆ ಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಪ್ಲಸ್ ಈ ಬಜ್ಜಿ ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಸೊ ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು. ಒಂದು 3/4 ಟೀ ಸ್ಪೂನ್. ಆಮೇಲೆ ನೋಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಅದು ಕುದಿಯುತ್ತಲ್ಲ ಆವಾಗ ಬೇಕಾದರೆ ಹಾಕೋಬೋದು. ಇದಿಷ್ಟು ನಾನು ಹಾಕಿಬಿಟ್ಟು, ಮತ್ತು ಇನ್ನೊಂದು, ನೀವು ಏನೇ ತರಕಾರಿ, ಇದು ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ರೌಂಡಾಗಿ ಕಟ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನು ನಾವು ಸ್ಟವ್ ಮೇಲೆ ಇಡೋಣ ಬಾಯ್ಲ್ ಮಾಡಲಿಕ್ಕೆ. ಇದನ್ನು ಈಗ ಸ್ಟವ್ ಮೇಲೆ ಇಡೋಣ ಬಾಯ್ಲ್ ಮಾಡಲಿಕ್ಕೆ. ಒಂದು ಮುಚ್ಚಳ ಮುಚ್ಚಿ ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಅದಷ್ಟು ಚೆನ್ನಾಗಿ ಬೆಂದು ಬರಲಿ. ಸೊ ಆವಾಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ ಹಾಕಲಿಕ್ಕೆ, ಅದು ಚೀಸು. ಅದನ್ನು ಹಾಕಿ ತೋರಿಸ್ತೀನಿ. ಸೊ ಈಗ ಬೆಂದಿದೆಯಾ ಅಂತ ನೋಡೋಣ. ಆಲೂಗಡ್ಡೆ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ. ಪೀಸ್ ಆಗಿ ಬರ್ತಾ ಇದೆ, ಬೆಂದಿದೆ. ಇವಾಗ ನಾವು ಏನು ಮಾಡಬೇಕು ಅಂದರೆ, ಚೀಸ್ ಇದೆಯಲ್ಲ, ಚೀಸನ್ನ ಹಾಕಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಚೀಸನ್ನ ಈ ಥರ ಪೀಸ್ ಮಾಡಿ ಹಾಕೋಣ. more cheese. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೇಗಿದೆ ಅಂತ ನೋಡೋಣ. ನೀವು ಟ್ರೈ ಮಾಡಿ. ಈ ಥರ 3 ಚೀಸ್ ಸ್ಲೈಸಸ್ನ ಹಾಕೋಣ. ನಾವು ಪಾಸ್ತಾ ಎಲ್ಲ ಮಾಡ್ತೀವಲ್ವ, ಆವಾಗಲೂ ಚೀಸ್ ಹಾಕ್ತೀವಲ್ಲ, ಅದೇ ರೀತಿಯಲ್ಲಿ ಇದೂ ಸಹ. ಬಟ್ ಇದು ಒಂಥರ ಕರಿ. ಇದನ್ನು ಮಿಕ್ಸ್ ಮಾಡಿ ಅದೆಲ್ಲ ಕರಗಲಿ, ಚೀಸೆಲ್ಲ ಅಲ್ಲಿ ತನಕ ಸ್ವಲ್ಪ ಹೊತ್ತು ಮತ್ತೆ ಲಿಡ್ ಕ್ಲೋಸ್ ಮಾಡಿಟ್ಟು ಕುದಿ ಬರಲಿ. ಟೇಸ್ಟಿಯಾಗಿರುತ್ತೆ, ಈಸಿನೂ ಕೂಡ, ಬೇಗ ಮಾಡ್ಬೋದು ಇದನ್ನು ನಾವು. ಏನಿಲ್ಲ,
ಇಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಬೇಯಿಸೋದಕ್ಕೆ ಇಟ್ಟರೆ ಲಿಡ್ ಕ್ಲೋಸ್ ಮಾಡಿರೋಣ. ಈಗ ತೆಗೆದು ನೋಡೋಣ. ನೋಡಿ ಚೀಸೆಲ್ಲ ಮೆಲ್ಟ್ ಆಯಿತು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನು ಮಧ್ಯೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಯಾಕೆಂದರೆ ಚೀಸ್ ಹಾಕಬೇಕಾದ್ರೆ ಚೀಸಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ, ಅದನ್ನು ನೋಡಿ ಹಾಕಬೇಕು. ಸೊ ನೋಡಿದಾಗ ಸ್ವಲ್ಪ ಕಮ್ಮಿ ಇತ್ತು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ರೆಡಿ, ಕರಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು. ಓಕೆ, ಈಸಿ ಕರಿ ಇದು, ಭೂಟಾನ್ ಸ್ಪೆಷಲ್. ಇದೊಂದ್ಸಲ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ತುಂಬ ತಿಂಗಳ ಮೇಲೆ ನಾನು ಒಂದು ರೆಸಿಪಿ ಮಾಡ್ತಾ ಇರೋದು, ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ. ನೋಡಿ ಎಲ್ಲ ಬೆಂದಿದೆ. ಇವನ್ ಇದು ಕೂಡ ಅಷ್ಟೇ, ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಊಟ ಮಾಡಬೇಕಾದ್ರೆ ಅದ್ರ ಜೊತೆನೇ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ತಿನ್ನಬೇಕು. ನೋಡಿ ಇಷ್ಟೇ ಬರೋದು. ನಿಮಗೆ ಕಮ್ಮಿ ಮಾಡಬೇಕು ಅಂತಂದ್ರು, ಕಮ್ಮಿ ಸಾರು ಮಾಡಬೇಕು ಅಂತಂದ್ರೂ ನೀವು ಇದು ಆಲೂಗಡ್ಡೆ, ಬಜ್ಜಿ ಮೆಣಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಹಾಕೋಬೋದು. ಜಾಸ್ತಿ ಬೇಕು ಅಂತಂದರೆ ಇಷ್ಟು ಮಾಡ್ಕೋಬೇಕು. ಓಕೆ, ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್ ಫ್ರೆಂಡ್ಸ್. ಸನು ಹೇಗಿದೆ ಅಂತ ಹೇಳು. ಭೂಟಾನ್ ಸ್ಪೆಷಲ್ ಕರಿ ಚೆನ್ನಾಗಿದೆಯಾ? ಆಲೂಗಡ್ಡೆ ಎಲ್ಲ ತಿಂದು ನೋಡು ಬೆಂದಿದೆಯಾ ಅಂತ. ಬಿಸಿ ಇದೆ. ಬೆಂದಿದೆಯಾ? ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಓಕೆ, ನನ್ನ ಮಗಳಿಗೂ ಇಷ್ಟ ಆಗಿದೆ. ಸೊ ನೀವೆಲ್ಲರೂ ಇದನ್ನು ಒಂದ್ಸಲ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ತುಂಬ ಇಷ್ಟ ಆಗಿಬಿಟ್ಟಿದೆ. ಕುಡಿತಾನೇ ಇದ್ದಾಳೆ ಸಾರನ್ನ. ಅನ್ನದ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಒಗ್ಗರಣೆ ಏನೂ ಅವಶ್ಯಕತೆ ಇಲ್ಲ, ಇಷ್ಟೇ. ಓಕೆ ಓಕೆ ಫ್ರೆಂಡ್ಸ್, ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಫುಲ್ಲಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.